ವಿದ್ಯಾರ್ಥಿಗಳೇ, ಮತ್ತೆ ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ನಾವು ಇವತ್ತು ಅಧ್ಯಾಯ 22 ಸಮಾಜ ವಿಜ್ಞಾನದಲ್ಲಿ ಪ್ರಜಾಪ್ರಭುತ್ವ ಈ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಯಾವುದು ಟಾಪಿಕ್? ಪ್ರಜಾಪ್ರಭುತ್ವ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಸ್ವಲ್ಪ ವಾಯ್ಸ್ ಕಡಿಮೆ ಇರಲಿ. ಇಂಗ್ಲಿಷ್ ನಲ್ಲಿ ಡೆಮೋಕ್ರಸಿ. ನೋಡಿ, ಈ ಡೆಮೋಕ್ರಸಿ ಬರೋದಕ್ಕಿಂತ ಪೂರ್ವದಲ್ಲಿ, ಡೆಮೋಕ್ರಸಿ ಹುಟ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಯಾವ ಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಪೀಠಿಕೆಯನ್ನ, ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ನೋಡಿ, ಇವತ್ತು ಈಗ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ನಂತರ ಜೈಲಿದೆ. ತಪ್ಪು ಮಾಡಿದವರಿಗೆ ದಂಡನೆಯನ್ನ ಕೊಡ್ಲಿಕ್ಕೆ ಇವೆಲ್ಲ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದ ಒಂದು ಅಧೀನಕ್ಕೆ ಒಳಪಡ್ತಾವೆ. ನೋಡಿ, ಹಿಂದಿನ ಕಾಲದಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಇವ್ಯಾವ ಕೂಡ ಇರಲಿಲ್ಲ. ನೋಡಿ, ಆಗ ಕೆಲವು ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಕೆಲವು ವ್ಯಾಖ್ಯಾನವನ್ನ ಕೊಡ್ತಾರೆ. ಅವರು ಪ್ರಾಚೀನ ರಾಜಕೀಯ ಚಿಂತಕರು ಯಾರ್ಯಾರಪ್ಪ ಅಂದ್ರೆ ನೋಡೋಣ, ಗೊತ್ತಿದ್ರೆ ಕೈ ಎತ್ರಿ ಹೇಳೋಣ. ಇನ್ನೊಂದ್ಸರಿ ರಿಪೀಟ್ ಮಾಡು. ಜಾನ್ ಲಾಕ್ ರೋಸೋ. ಇವರು ಪ್ರಾಚೀನ ರಾಜಕೀಯ ಚಿಂತಕರು. ಪ್ರಾಚೀನ ರಾಜಕೀಯ ಚಿಂತಕರು ಅಂತ ಹೇಳ್ತೀವಿ. ಎಸ್, ಗುಡ್. ನೋಡಿ, ಅದರಲ್ಲಿ ನಾವು ಹಾಬ್ಸ್ ಇವರ ಬಗ್ಗೆ ಸ್ವಲ್ಪ ನಾವು ವಿವರಣೆಯನ್ನ ತಿಳ್ಕೊಳ್ಳೋಣ. ನೋಡಿ, ಇವರು ಮೂವರು ಕೂಡ ಪ್ರಾಚೀನ ಕಾಲದಲ್ಲಿ ಬರ್ತಕ್ಕಂತಹ ರಾಜಕೀಯ ಚಿಂತಕರು. ನೋಡಿ, ಇವರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಹಾಬ್ಸ್ ಅಂತಕ್ಕಂತಹ ರಾಜಕೀಯ ಚಿಂತಕರು ಏನು ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಅವ್ರು ಏನ್ ಹೇಳ್ತಾರೆ? ರಾಜ್ಯದ ನೈಸರ್ಗಿಕ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಅವರು ರಾಜ್ಯದ ನೈಸರ್ಗಿಕ ಸ್ಥಿತಿ, ರಾಜ್ಯದ ನೈಸರ್ಗಿಕ ಸ್ಥಿತಿಯ ಬಗ್ಗೆ ಏನ್ ಹೇಳ್ತಾರೆ ಮಾತಂದ್ರೆ ಅವರು ಮೈಟ್ ಈಸ್ ರೈಟ್ ಅಂದ್ರೆ ಶಕ್ತಿಯೇ ಸರಿ ಅಂತಕ್ಕಂಥ ನೀತಿ. ಶಕ್ತಿಯೇ ಸರಿ, ಶಕ್ತಿಯೇ ಸರಿ ಎಂಬ ನೀತಿ. ನೋಡಿ, ನೀವು ಇತಿಹಾಸವನ್ನ ತಿಳ್ಕೊಂಡಿದ್ದೀರಾ. ಅಂದ್ರೆ ಇತಿಹಾಸ ಪೂರ್ವದಲ್ಲಿ ಮನುಷ್ಯ ಹೆಂಗಿತ್ತು ಅವನ ಜೀವನ, ಪ್ರಾಗಿತಿಹಾಸ ಕಾಲ ಅಂತ ಹೇಳ್ತೀವಿ. ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಂತ ಹೇಳ್ತೀವಿ. ಆ ಪ್ರಾಗಿತಿಹಾಸ ಕಾಲದಲ್ಲಿ ಮಾನವ ಅವನ ಬಯಕೆಗಳು ಏನಪ್ಪಾ ಅಂದ್ರೆ ಏನೇನಾಗಿರ್ತವೆ? ಬಟ್ಟೆ, ಆಹಾರ, ವಸತಿ. ಇನ್ನೊಂದ್ಸರಿ ಹೇಳ್ರಿ. ನೋಡಿ, ಅಷ್ಟೇ ಅವನ ಏನೋ ಆಕಾಂಕ್ಷೆಗಳು ಸೀಮಿತ ಆಗಿತ್ತು. ಏನೋ ಊಟಕ್ಕೆ ಏನಾದ್ರು ಸಿಕ್ಕಿರ್ ಸಾಕು, ಅಥವಾ ಕಟ್ಕೊಳ್ಳಿಕ್ಕೆ ಏನಾದ್ರು ಬಟ್ಟೆ, ನಂತರ ಬೆಚ್ಚಗಿರ್ಲಿಕ್ಕೆ ಒಂದು ವಸತಿ. ಅಲ್ಲಿ ಹಿಂದೆ ಪ್ರಾಚೀನ ಕಾಲದ ಮಾನವ, ನೀವು ಕೇಳಿದ್ರಿ ಇತಿಹಾಸದಲ್ಲಿ, ಆಹಾರಕ್ಕೋಸ್ಕರ ಬೇಟೆಯಾಡ್ತಕ್ಕಂಥದ್ದು,
ಗೆಡ್ಡೆ ಗೆಣಸುಗಳನ್ನ ತಿಂತಕ್ಕಂಥದ್ದು, ಮಳೆ ಚಳಿಗೆ ಮರದ ಒಂದು ಪಟರೆಯಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ಮರದ ಒಂದು ಪಟರೆ ಇರ್ತದೆ ಜಾಗ, ಆ ಜಾಗದಲ್ಲಿ ಅವನು ಆ ರಕ್ಷಣೆಯನ್ನ ಪಡ್ಕೊಳ್ತಾನೆ. ಇಂಥ ಒಂದು ಸ್ಥಿತಿ ಅದು ಏನು ಪ್ರಾಗಿತಿಹಾಸ ಕಾಲ ಅಂದ್ರೆ. ಈಗ ನೀವು ಸ್ವಲ್ಪ ಹಂಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ರಿ, ಆಗಿನ ಸ್ಥಿತಿ ಹೆಂಗಿತ್ತು, ನಾವು ಈಗ ಹೆಂಗದೀವಿ, ಅದು ಹೋಲಿಕೆ ಮಾಡ್ಬೇಕು ವಿದ್ಯಾರ್ಥಿಗಳು ನೋಡಿ. ಅವಾಗ ಬಟ್ಟೆನೇ ಇರ್ಲಿಲ್ಲ, ಕೆಲವು ಏನು ಮರದ ತೊಗಟೆಯನ್ನು ಸುತ್ಕೊಳ್ತಾ ಇದ್ದ ಮನುಷ್ಯ, ಆಮೇಲೆ ಗೆಡ್ಡೆ ಗೆಣಸು, ಹಸಿ ಗೆಡ್ಡೆ ಗೆಣಸು. ಕೊನೆಗೆ ಅವನು ಬುದ್ಧಿ ಬಂದಾಗ ಏನ್ ಮಾಡ್ದಪ್ಪ ಅಂದ್ರೆ ಸುಟ್ಟು ಬಿಟ್ಟು ಮಾಂಸವನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ. ನಂತರ ಸ್ವಲ್ಪ ಬೆಂಕಿಯ ಕುರುಗಳು ಅವೆಲ್ಲವೂ ಕೂಡ ಸಿಗ್ತವೆ. ಇದಾದ ನಂತರ ಅವನು ನಾಗರಿಕ ಆದಂತೆಲ್ಲ ಏನಾಗುತ್ತೆ, ಸ್ವಲ್ಪ ಬದಲಾವಣೆ ಆಗ್ತಾ ಅವನು ಪೂರ್ತಿ ನಾಗರಿಕನಾಗಿ ಸಮಾಜದಲ್ಲಿ ಬಾಳ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ನೋಡಿ. ಅದರ ನೆಕ್ಸ್ಟ್ ಈ ಪ್ರಾಚೀನ ಕಾಲದಲ್ಲಿ ಹೆಂಗೆ ಒಂದು ಸ್ಥಿತಿಗತಿ ಇತ್ತು, ಅಲ್ಲಿ ಯಾವುದೇ ಕಾನೂನು ಇರಲಿಲ್ಲ, ಅಂದ್ರೆ ಕೋರ್ಟ್ ಇರಲಿಲ್ಲ, ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಏನೇನು ಇರಲಿಲ್ಲ. ಯಾರಪ್ಪ ಅಂದ್ರೆ ಸದೃಢವಾಗಿ ಯಾರು ಇರ್ತಾರೋ ಅಲ್ಲಿ ಅವರೇ ಒಂದು ರೀತಿ ದೊರೆಗಳಿದ್ದ ಹಾಗೆ. ಇನ್ನು ಉಳಿದರು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಕ್ಕಂತ ಒಂದು ಪ್ರಸಂಗ ಆಗಿನ ಕಾಲದಲ್ಲಿ ಇತ್ತು. ಅದನ್ನ ರಾಜ್ಯದ ನೈಸರ್ಗಿಕ ಸ್ಥಿತಿ ಅಂತ ಅಂದ್ಬಿಟ್ಟು ಅಲ್ಲಿ ಹಾಬ್ಸ್ ಅಂತಕ್ಕಂತ ಒಬ್ಬ ರಾಜಕೀಯ ಚಿಂತಕರು ತಮ್ಮದೇ ಆದ ಒಂದು ಸ್ಟೇಟ್ಮೆಂಟ್ ಅನ್ನ, ಹೇಳಿಕೆಯನ್ನ ಅವರು ಕೊಡ್ತಾ ಇದ್ದಾರೆ ನೋಡಿ. ಈಗ ಎಲ್ಲ ಇದಾವೆ, ಕೋರ್ಟ್ ಇದೆ, ನಂತರ ಜೈಲ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಇವೆಲ್ಲವೂ ಕೂಡ ಇದಾವೆ. ಇವೆಲ್ಲ ಇದ್ರೂ ಕೂಡ ಇವತ್ತು ಮನುಷ್ಯ ಅವನನ್ನ ಕಂಟ್ರೋಲ್ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರಿಗೆ ಸ್ಟ್ರೈಕ್ ಸಂದರ್ಭದಲ್ಲಿ ಅವ್ರ ಮೇಲೆ ಏನೋ ದಾಳಿ ಮಾಡ್ತಕ್ಕಂಥದ್ದು, ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ತಾರೆ. ಈಗ ನೀವು ನೋಡಿರ್ಬೋದು, ಯಾವರೇ ಸ್ಟ್ರೈಕ್ ಸಂದರ್ಭದಲ್ಲಿ ಬಸ್ಸಿಗೆ ಕಲ್ಲ ಹೊಡಿತಾರೆ, ಪೊಲೀಸರಿಗೆ ಕಲ್ಲ ಹೊಡಿತಾರೆ, ಕಲ್ಲ ಹೊಡೆದ್ಬಿಟ್ಟು ಎಲ್ಲ ಬಚ್ಚಿಕೆ ಬಿಡ್ತಾರೆ ನೋಡಿ. ಆದ್ರೆ ಇಷ್ಟೆಲ್ಲ ಕಾನೂನು ಇದಾವೆ, ಸಂವಿಧಾನ ಇದೆ, ಎಲ್ಲದೂ ಇದ್ರೂ ಕೂಡ ಮನುಷ್ಯನನ್ನ ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯ ಯಾವಾಗ ಆಯ್ತು ವಿದ್ಯಾರ್ಥಿಗಳೇ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನ ಕೊಡುಗೆ ಕೊಟ್ಟಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಏನು? ಸಂವಿಧಾನ. ಸಂವಿಧಾನ ಅಂದ್ರೆ ಏನು ನೋಡಿ, ಯಾರು ಒಂದು ವಾಕ್ಯ ಹೇಳ್ರಿ. ಸಂವಿಧಾನ ಎಂದರೇನು? ಬೇರೆನು ಮತ್ತೆ ಯಾರು ಹೇಳ್ತೀರಾ? ಹೇಳು. ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ವ್ಯವಸ್ಥೆಯನ್ನು ಶಾಸನಬದ್ಧವಾಗಿ ನ್ಯಾಯಬದ್ಧವಾಗಿ ನಡೆಸಿಕೊಂಡು ಹೋಗಲು ಇರುವ ಅದ್ಭುತ ಚೌಕಟ್ಟೆ ಸಂವಿಧಾನವಾಗಿದೆ. ನೋಡಿ, ಇಲ್ಲೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೂತ್ಗ ಅಲ್ಲಿ ಮೂಲಭೂತ ಒಂದು ನಿಯಮಗಳನ್ನು ಒಳಗೊಂಡಂತಹ ಒಂದು ಸಮಗ್ರ ದಾಖಲೆ ಅಂತ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಕಾನೂನುಗಳನ್ನು ಒಳಗೊಂಡಂತ ಒಂದು ಸಮಗ್ರ ದಾಖಲೆ. ನೋಟ್ ಮಾಡ್ಕೊಳ್ಳಿ, ಕಾನೂನುಗಳನ್ನ ಒಳಗೊಂಡಂತಹ ಒಂದು ಸಮಗ್ರ ದಾಖಲೆಗೆ ಸಂವಿಧಾನ ಎಂದು ಕರೆಯುತ್ತೇವೆ. ಕಾನೂನುಗಳನ್ನು ಒಳಗೊಂಡ ಒಂದು ಸಮಗ್ರ ದಾಖಲೆಗೆ ಅಥವಾ ಪುಸ್ತಕಕ್ಕೆ, ಕಾನೂನುಗಳನ್ನು ಒಳಗೊಂಡ ಒಂದು ಸಮಗ್ರ ದಾಖಲೆಗೆ ಅಥವಾ ಪುಸ್ತಕಕ್ಕೆ ನಾವು ಸಂವಿಧಾನ ಎಂದು ಕರೆಯುತ್ತೇವೆ. ಇಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಫಂಡಮೆಂಟಲ್ ಡಾಕ್ಯುಮೆಂಟ್, ಕಾನೂನುಗಳನ್ನ ಒಳಗೊಂಡಂತಹ ಒಂದು ಸಮಗ್ರ ದಾಖಲೆ ಅದು. ನೋಡಿ, ಇವತ್ತು ಈ ಒಂದು ಸಂವಿಧಾನ ರಚನೆ ಆದ್ಮೇಲೆ ಮನುಷ್ಯ ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದ್ದಾನೆ. ಯಾಕಂದ್ರೆ ಏನಾರ ಅವನು ತಪ್ಪು ಮಾಡಿದ ಅಂದ್ರೆ ಕಾನೂನು ಪ್ರಕಾರ ಶಿಕ್ಷೆಗೆ ಅವನು ಒಳಗಾಗ್ತಾನೆ, ಜೈಲಿಗೆ ಹಾಕ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ನೋಡಿ, ನೀವು ಮೊನ್ನೆ ಎಲ್ಲ ಕೇಳಿರ್ಬೋದು, 98 ಜನ ಅವರನ್ನ ಸಾಯುವವರೆಗೂ ಕೂಡ ಕೋರ್ಟು
ತೀರ್ಪನ್ನ ಕೊಟ್ಬಿಟ್ಟು ಜೈಲಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನ ಕೊಟ್ಟಿದೆ. ನೋಡಿ, ಇವತ್ತು ಕಾನೂನಿನ ಅಡಿಯಲ್ಲಿ, ಕಾನೂನಿನ ನಿಯಮದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನ ಮಾಡಬೇಕು. ಸಂವಿಧಾನದ ವಿರುದ್ಧವಾಗಿ ನಾವು ಯಾರು ಕೂಡ ಹೋಗಾಗಿಲ್ಲ. ನೋಡಿ, ಇದರ ಹಿಂದಿನ ಒಂದು ಸ್ಥಿತಿಯನ್ನು ನಾವು ಮೆಲುಕಾಕಿದಾಗ ಅಲ್ಲಿ ಇತಿಹಾಸ ಪೂರ್ವಕಾಲ ನೋಡಿ, ಅದನ್ನು ಯೋಚನೆ ಮಾಡ್ಬೇಕು ನೀವು ವಿದ್ಯಾರ್ಥಿಗಳು. ಇತಿಹಾಸ ಪೂರ್ವಕಾಲದಲ್ಲಿ ನಾವು ಹೆಂಗಿದ್ವಿ, ಸ್ವಲ್ಪ ಮನುಷ್ಯ ನಾಗರಿಕ ಆದಂತೆಲ್ಲ ಯಾವ ರೀತಿ ಬದಲಾವಣೆ ಆದ, ಸಂವಿಧಾನ ರಚನೆ ಆದ್ಮೇಲೆ ಯಾವ ರೀತಿ ನಮಗೆ ಎಲ್ಲಾ ರೀತಿಯ ಸ್ವತಂತ್ರಗಳನ್ನ ಸಂವಿಧಾನ ಪ್ರಕಾರ ಕೊಡಲಾಗಿದೆ. ಈಗ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೀವನ ಚೇಂಜ್ ಆಗಿದೆ. ನಾವು ಹಿಂದಿನ ಆದಿಕಾಲದ ಮಾನವ ಇದ್ದಂಗೆ ಯಾರು ಇಲ್ಲ. ಇವತ್ತು ಎಲ್ಲರೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಶಿಕ್ಷಣವನ್ನು ಪಡ್ಕೊಳ್ತಾರೆ, ಬಹಳ ವ್ಯವಸ್ಥಿತವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅದು ಯಾವ್ದ್ರಿಂದಪ್ಪ ಅಂದ್ರೆ ನಮ್ಮ ಸಂವಿಧಾನದಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನವನ್ನ ಕೊಟ್ಟರು, ಆ ಸಂವಿಧಾನದಿಂದ ನಾವು ಇವತ್ತು ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ಅವೆಲ್ಲವೂ ಕೂಡ ಇದರ ಅಡಿಯಲ್ಲಿ ಆಡಳಿತವನ್ನ ಮಾಡ್ತಾ ಹೋಗ್ತಾ ಇದ್ದಾವೆ. ನೋಡಿ, ಪೂರ್ವದ ನಾವು ಹಿನ್ನೆಲೆಯನ್ನ ತಿಳ್ಕೊಂಡ್ವಿ, ನಂತರ ಸಂವಿಧಾನ ಅಂತ ಏನ್ ತಿಳ್ಕೊಂಡ್ವಿ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕಾನೂನು ಎಂದರೇನು, ಬೇರೆ ಕಾನೂನು ಎಂದರೇನು ಹೇಳೋಣ ಲಾಸ್ಟ್. ಮಾನವನ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಡುವುದೇ ಕಾನೂನು. ವೆರಿ ಗುಡ್. ಎಸ್, ನೋಡಲಿ, ಮಾನವನ ಬಾಹ್ಯ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿಡಲು ರಚನೆ ಆದಂತ ನಿಯಮಗಳಿಗೆ ನಾವೇನ್ ಹೇಳ್ತೀವಿ, ಕಾನೂನು. ಮನುಷ್ಯನ ಬಾಹ್ಯ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡೋದೇ ಕಾನೂನು ಅಂದ್ರೆ. ಈಗ ಅವ್ನು ಹೆಂಗ್ ಬೇಕಂಗ್ ಗಂಭೀರ ಹೋಗಂಗಿಲ್ಲ. ಏನಾಗುತ್ತೆ, ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ. ಅಂದ್ರೆ ಹೆಂಗ್ ಬೇಕಂಗ್ ವರ್ತನೆ ಮಾಡಂಗಿಲ್ಲ. ಅಂದ್ರೆ ಮಾನವನನ್ನ ಕಂಟ್ರೋಲ್ ಆಗಿ ಇಡ್ಲಿಕ್ಕೆ ರಚನೆ ಆದಂತ ಕೆಲವು ನಿಯಮಗಳಿಗೆ ನಾವು ಕಾನೂನು. ಸಂವಿಧಾನ ಅಂದ್ರೆ ಬೇರೆ, ಸಂವಿಧಾನ ಕೂಡ ಕಾನೂನುಗಳನ್ನು ಒಳಗೊಂಡಿದೆ, ಗೊತ್ತಾತ. ಒಟ್ಟು ಮಾನವನ ಬಾಹ್ಯ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಿಕ್ಕೆ ಅಳವಡಿಸಿರ್ತಕ್ಕಂತಹ ನಿಯಮಗಳನ್ನ ನಾವು ಕಾನೂನು ಅಂತ ಹೇಳ್ತೀವಿ. ಇದು ಹಿನ್ನೆಲೆ ಆಯ್ತು. ಪ್ರಜಾಪ್ರಭುತ್ವ ಪೂರ್ವದಲ್ಲಿ ನಾವು ಹೆಂಗಿದ್ವಿ, ಸಂವಿಧಾನ ಬಂದ ಮೇಲೆ ಯಾವ ರೀತಿ ನಾವು ಜೀವನವನ್ನು ಮಾಡ್ತಾ ಇದೀವಿ ನೋಡೋಣ. ಈಗ ಇವತ್ತಿನ ಒಂದು ಮುಖ್ಯ ಘಟ್ಟಕ್ಕೆ ನಾವು ಬರೋಣ. ಇವತ್ತಿನ ಟಾಪಿಕ್ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಇವತ್ತಿನ ಮುಖ್ಯ ಒಂದು ಘಟಕ ಯಾವ್ದಪ್ಪ, ಪ್ರಜಾಪ್ರಭುತ್ವ. ನೋಡಿ, ಇಲ್ಲಿ ಪ್ರಜೆಗಳೇ ದೊರೆಗಳು ಇದ್ದ ಹಾಗೆ. ಪ್ರಭುತ್ವ ಅಂದ್ರೆ ಆಡಳಿತ ಮಾಡೋದು. ಪ್ರಜಾಪ್ರಭುತ್ವ ಅಂದ್ರೆ ಇಲ್ಲಿ ಜನರೇ ದೊರೆಗಳಿದ್ದ ಹಾಗೆ. ಸುಪ್ರೀಂ ಅಂತ ಪ್ರಜಾಪ್ರಭುತ್ವ ಅಂದ್ರೆ ಜನರ ಕೈಯಲ್ಲಿ ಆಡಳಿತ ಅಂತ ಹೇಳ್ತಿದ್ರ ಅರ್ಥ. ನೋಡಿ, ಇದು ಅತ್ಯಂತ ಪುರಾತನ ಸರ್ಕಾರಗಳಲ್ಲಿ ಒಂದು. ಈ ಡೆಮಾಕ್ರಸಿ ಅಂತಕ್ಕಂಥದ್ದು ಅತ್ಯಂತ ಪುರಾತನ ಸರ್ಕಾರಗಳಲ್ಲಿ ಒಂದಾಗಿದೆ. ಪುರಾತನ ಸರ್ಕಾರಗಳಲ್ಲಿ ಒಂದಾಗಿದೆ. ಪ್ರಾಚೀನ ಭಾರತದಲ್ಲೂ ಕೂಡ ಇದರ ಬಗ್ಗೆ ಅನೇಕ ಗುರುತುಗಳಿದ್ದಾವೆ. ಪ್ರಾಚೀನ ಭಾರತದಲ್ಲೂ ಕೂಡ ಇದರ ಬಗ್ಗೆ, ಡೆಮಾಕ್ರಸಿಯ ಬಗ್ಗೆ ಅನೇಕ ಕುರುಹುಗಳಿದ್ದಾವೆ. ಪ್ರಾಚೀನ ಭಾರತದಲ್ಲೂ ಕೂಡ ಇದರ ಬಗ್ಗೆ ಅನೇಕ ಕುರುಹುಗಳಿವೆ. ಅನೇಕ ಕುರುಹುಗಳಿವೆ. ನೋಡಿ, ಉದಾಹರಣೆ ಹೇಳಬೇಕು ಅಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯ ಸಭಾ ಮತ್ತು ಸಮಿತಿ ಅಂತೀವಿ. ಸಿಂಧು ಸರಸ್ವತಿ ನಾಗರಿಕತೆಯ, ಸಿಂಧು ಸರಸ್ವತಿ ನಾಗರಿಕತೆಯ ಸಭಾ ಮತ್ತು ಸಮಿತಿ, ಸಭಾ ಮತ್ತು ಸಮಿತಿ.
ನೋಡಿ, ಇತಿಹಾಸದಲ್ಲಿ ಅನೇಕ ನಾಗರಿಕತೆಗಳನ್ನ ನಾವು ನೋಡ್ತೀವಿ. ಈಗ ಈಜಿಪ್ಟ್ ನಾಗರಿಕತೆ ಅಥವಾ ನೈಲ್ ನದಿ ನಾಗರಿಕತೆ ಅಂತ ಹೇಳ್ತೀವಿ, ಅಮೆರಿಕದ ನಾಗರಿಕತೆ ಅಂತೀವಿ, ಮೆಸೊಪಟೋಮಿಯ ನಾಗರಿಕತೆ ಅಂತೀವಿ. ಹಂಗೆ ಸಿಂಧೂ ಬಯಲು ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಕುರುಹುಗಳಿದಾವೆ. ಎಕ್ಸಾಂಪಲ್ಸ್ ಏನಪ್ಪ, ಅಲ್ಲಿ ಸಭಾ ಮತ್ತು ಸಮಿತಿಗಳು ನಡೀತಾ ಇದ್ವು. ಅಂದ್ರೆ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಂಡು ಬಿಟ್ಟು ಒಂದು ತೀರ್ಮಾನವನ್ನು ಮಾಡ್ತಕ್ಕಂಥ ವಾತಾವರಣ ಆಗಿನ ಅಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆಗಳ ಕಾಲದಲ್ಲೂ ಕೂಡ ಅದರ ಬಗ್ಗೆ ಸುಳಿವಿತ್ತು, ಕುರುವಿತ್ತು ಅಂತ ನಮಗೆ ಗೊತ್ತಾಗ್ತದೆ. ನೋಡಿ, ನಂತರ ಇಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕಾಗಿ, ಅದರ ಸ್ಥಾಪನೆಗಾಗಿ ಅನೇಕ ಕ್ರಾಂತಿಗಳು, ದಂಗೆಗಳು ನಡೆದಿದ್ದವು. ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕಾಗಿ, ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಸ್ಥಾಪನೆಗಾಗಿ ಜಗತ್ತಿನ ಅನೇಕ ಕಡೆ ಕ್ರಾಂತಿಗಳು ಮತ್ತು ದಂಗೆಗಳು ನಡೆದಿದ್ದಾವೆ. ನಡೆದಿದೆ. ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೋಸ್ಕರ, ಅಂದ್ರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವ ಅಂದ್ರೆ, ಅಂತ ಸರ್ಕಾರವನ್ನ ಸ್ಥಾಪನೆ ಮಾಡಲಿಕ್ಕೆ ಜಗತ್ತಿನ ಅನೇಕ ಕಡೆ ಈ ಕ್ರಾಂತಿಗಳು, ದಂಗೆಗಳು ನಡೆದಿದ್ದವು. ಅಲ್ಲೇನಪ್ಪ ಅಂದ್ರೆ ಈ ಆಡಳಿತ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತ ಆಗಬಾರ್ದು, ಅಂದ್ರೆ ಅದು ಎಲ್ಲರಿಗೂ ಕೂಡ ಸಮಾನವಾಗಿರ್ಬೇಕು, ಜನಗಳಿಗೆ ಅದರಿಂದ ಒಳಿತಾಗಬೇಕು. ಸೊ ಹಾಗಾಗಿ ಜಗತ್ತಿನ ಅನೇಕ ಕಡೆ ಅನೇಕ ದಂಗೆಗಳು ಮತ್ತು ಕ್ರಾಂತಿಗಳು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೆ ಅಲ್ಲಿ ಅವ್ರು ಒತ್ತಾಯ ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕಾಗಿ ಜಗತ್ತಿನ ಅನೇಕ ಕಡೆ ಕ್ರಾಂತಿಗಳು ಮತ್ತು ದಂಗೆಗಳು ಉಂಟಾಗ್ತವೆ. ನೋಡಿ, ನಂತರ ನಾವು ಇನ್ನು ಮುಂದೆ ಹೋದ್ರೆ ಇಲ್ಲಿ ಡೆಮಾಕ್ರಸಿ ಅಂತಕ್ಕಂಥ ಒಂದು ಪದ, ಇದು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಷಿಯಾ ಎಂಬ ಪದಗಳಿಂದ ಹುಟ್ಕೊಂಡಿದೆ. ಡೆಮಾಕ್ರಸಿ ಅಂತಕ್ಕಂಥ ಪದ, ಡೆಮೋಕ್ರಸಿ, ಈ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಷಿಯಾ, ಡೆಮೋಸ್ ಮತ್ತು ಕ್ರೇಷಿಯಾ ಡೆಮೋಸ್ ಮತ್ತು ಕ್ರೇಷಿಯಾ ಇವೆರಡು ಪದಗಳಿಂದ ರಚನೆಯಾಗಿದೆ. ಎರಡು ಪದಗಳಿಂದ ರಚನೆಯಾಗಿದೆ. ಯಾವ ಎರಡು ಪದಗಳು? ಡೆಮೋಸ್ ಮತ್ತು ಕ್ರೇಷಿಯಾ. ನೋಡಿ, ಇಲ್ಲಿ ಡೆಮೋಸ್ ಮತ್ತು ಕ್ರೇಷಿಯಾ ಯಾವ ಪದದಿಂದ, ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಷಿಯಾ ಇವೆರಡು ಪದಗಳಿಂದ ಡೆಮಾಕ್ರಸಿ ಅಂತಕ್ಕಂಥ ಪದ ಹುಟ್ಟಿಕೊಂಡಿದೆ. ಡೆಮಾಕ್ರಸಿ ಎಂಬ ಪದ ಹುಟ್ಟಿಕೊಂಡಿದೆ. ನೋಡಿ, ಹಂಗಂದ್ರೆ ಇಲ್ಲಿ ಡೆಮೋಸ್ ಅಂದ್ರೆ ಏನು, ಕ್ರೇಷಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಡೆಮೋಸ್ ಎಂದರೆ ಜನ, ಕ್ರೇಸಿ ಎಂದರೆ ಅಧಿಕಾರ. ಡೆಮೋಸ್ ಎಂದರೆ ಜನ, ಕ್ರೇಷಿ ಎಂದರೆ ಅಧಿಕಾರ.
ಇಲ್ಲಿ ಗ್ರೀಕ್ ಭಾಷೆಯ ಎರಡು ಪದಗಳಾದಂತಹ ಡೆಮೋಸ್ ಮತ್ತು ಕ್ರೇಷಿಯಾ ಡೆಮೋಸ್ ಮತ್ತು ಕ್ರೇಷಿಯಾ ಎರಡು ಪದಗಳಿಂದ ರಚನೆಯಾಗಿರ್ತಕ್ಕಂಥದ್ದು. ನೋಡಿ, ನಂತರ ಇದಾದ್ಮೇಲೆ ಇದಕ್ಕೊಂದು ವ್ಯಾಖ್ಯಾನವನ್ನ ಕೊಡಲಾಗಿದೆ. ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ. ಅಧಿಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳುದು. ಪ್ರಜಾಪ್ರಭುತ್ವ ಅಂದ್ರೆ ಏನಪ್ಪಾ ಹಾಗಾದ್ರೆ? ಈಗ ಗೊತ್ತಾಗ್ತದೆ. ಈಗ ಪ್ರಜಾಪ್ರಭುತ್ವ ಅಂದ್ರೆ ನಾವು ಸರಳವಾಗಿ ಈ ರೀತಿ ಹೇಳ್ತೀವಿ. ಏನ್ ಹೇಳ್ತೀವಿ? ಜನರಿಂದ ಚಲಾಯಿಸುವ ಅಧಿಕಾರ. ನೆನ್ಪಿಟ್ಕೊಳ್ಳಿ, ಎಲ್ಲ ಜನರಿಂದ ಚಲಾಯಿಸುವ ಅಧಿಕಾರ. ಅದಕ್ಕೆ ನಾವೇನಂತ ಕರಿತೀವಪ್ಪ? ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೋಡಿ, ನಂತರ ನೋಡಿ, ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣೆಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಚುನಾವಣೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಕೇಳಿದ್ರಲ್ಲ, ಚುನಾವಣೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ? 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀತವೆ. ನೋಡಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಮಹತ್ವದ ಪಾತ್ರವನ್ನ ವಹಿಸ್ತವಂತ ಹೇಳ್ತೀವಿ. ಇಲ್ಲಿ ಜನರು ತಮ್ಮದೇ ಆದ ಸರ್ಕಾರವನ್ನ ರಚನೆ ಮಾಡಿಕೊಳ್ಳಿಕ್ಕೆ, ನೋಡಿ, ಈ ಒಂದು ವ್ಯವಸ್ಥೆಯಲ್ಲಿ ಜನರು ತಮ್ಮದೇ ಆದ ಸರ್ಕಾರವನ್ನ ರಚನೆ ಮಾಡಿಕೊಳ್ಳಿಕ್ಕೆ ಚುನಾವಣೆಗಳು ಇಲ್ಲಿ ಅವಕಾಶವನ್ನ ಮಾಡಿಕೊಡ್ತಾವೆ. ಚುನಾವಣೆಗಳು ಏನು ತಮ್ಮದೇ ಆದ ಸರ್ಕಾರವನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶವನ್ನ ಮಾಡಿಕೊಡುತ್ತವೆ. ನಾವು ಯಾವ ಅಭ್ಯರ್ಥಿನಾದ್ರೂ ಕೂಡ ವೋಟ್ ಹಾಕುವುದರ ಮೂಲಕ ನಾವು ಗೆಲ್ಲಿಸಬಹುದು ಅಂತ ಒಂದು ವ್ಯವಸ್ಥೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಕಲ್ಪಿಸಿಕೊಡ್ತಾ ಇದ್ದಾರೆ. ನೋಡಿ, ಹಾಗೇನೆ ಚುನಾವಣೆಗಳು ಒಬ್ಬ ಪ್ರಜೆ ಒಂದು ಮತ ಎಂಬ ತತ್ವದ ಆಧಾರದ ಮೇಲೆ ನಿಂತಿವೆ. ಒಬ್ಬ ಪ್ರಜೆ ಒಂದು ಮತ. ಒಬ್ಬ ಪ್ರಜೆ ಒಂದು ಮತ. ನೋಡಿ, ಈ ಒಂದು ತತ್ವದ ನೆಲೆಯ ಮೇಲೆ ನಿಂತಿದೆ. ನೋಡಿ, ಇಲ್ಲಿ ಒಬ್ಬ ಪ್ರಜೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅಂತ ಅದರ ಅರ್ಥ ತಿಳ್ಕೊಳ್ಳಿ. ಒಬ್ಬ ಪ್ರಜೆ ಒಂದು ಮತ. ಅಲ್ಲಿ ಎರಡೆರಡು ಹಾಕಕ್ ಬರೋದಿಲ್ಲ. ನೋಡಿ, ಹಿಂದೆ ಎಲ್ಲ ಒಂದು ಡೆಬ್ಬಿ ಟೈಪ್ ಇತ್ತು, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ನಾವು ಅಲ್ಲಿ ಅಭ್ಯರ್ಥಿಗಳು ಇರ್ತಾರೆ. ಒಂದು 10-15 ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಾರೆ. ಆ ಹೆಸರಿನ ಮುಂದೆ ಒಂದು ಬಟನ್ ಅನ್ನ ಒತ್ತುವುದರ ಮೂಲಕ ಅಲ್ಲಿ ಶಬ್ದ ಬರ್ತದೆ. ಶಬ್ದ ಬಂದಾಗ ನೀವು ಹಾಕಿರ್ತಕ್ಕಂಥ ಓಟು ಸಂಬಂಧಪಟ್ಟ ವ್ಯಕ್ತಿಗೆ ತಲುಪಿದೆ ಅನ್ನೋದು ಆ ಶಬ್ದದಿಂದ ಗೊತ್ತಾಗ್ತದೆ. ಆಗ ಅಲ್ಲಿ ಅಧಿಕಾರಿಗಳು ಇರ್ತಾರಲ್ಲ, ಆಯ್ತಪ್ಪ ಆಯ್ತು ನಿಮ್ ಓಟು ಅಲ್ಲೇ ಬಿದ್ದಿದೆ, ನೀವು ಹೋಗ್ರಿ ಅಂತ ಹೇಳ್ತಾರ. ಅವ್ರು ಸೌಂಡ್ ಬರತಂಕ, ಸೌಂಡ್ ಬಂದ್ಮೇಲೆ ನಿಮ್ಮನ್ನ ಕಳ್ಸೋದು. ಅವ್ರು ನಿಮಗೆ ಈಗ ಬರೋದಿಲ್ಲ. ನೆಕ್ಸ್ಟ್ ಅಂದ್ರೆ ಕಾಲೇಜಿಗೆ ಹೋಗ್ಬೇಕು. ಎಷ್ಟು ವರ್ಷ ಹೋಗಿದ್ದ ಚುನಾವಣೆಯಲ್ಲಿ ಓಟ್ ಹಾಕ್ಲಿಕ್ಕೆ? ಕಾಲೇಜಿಗೆ ಹೋದಾಗ ನಿಮಗೆ ಓಟ್ ಹಾಕ್ತಕ್ಕಂತ ಒಂದು ಪವರ್ ಬರ್ತದೆ. ನೋಡಿ, ಇಲ್ಲಿ ಚುನಾವಣೆಗಳು ಒಬ್ಬ ಪ್ರಜೆ ಒಂದು ಮತ ಎನ್ನುವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾವ. ಅಂದ್ರೆ ಒಬ್ಬನೇ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಓಟನ್ನ ಹಾಕ್ತಕ್ಕಂಥದ್ದು. ನೋಡಿ, ನಂತರ
ಇಲ್ಲಿ ಸರ್ಕಾರವು ಜನರಿಂದ ರಚನೆಗೊಂಡಿದ್ದು ಜನರೇ ನಿರ್ಧಾರ ಕೈಗೊಳ್ಳುವ ಪ್ರಭುಗಳಾಗಿರುತ್ತಾರೆ. ನೋಡಿ ಇಲ್ಲಿ ಜನರ ನಿರ್ಧಾರ ಬಹಳ ಮುಖ್ಯ. ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಜನರು ಏನ್ ಡಿಸಿಷನ್ ತಗೊಳ್ತಾರೋ ಆ ನಿರ್ಧಾರ ಪ್ರಮುಖವಾಗಿರುತ್ತದೆ. ನೋಡಿ ನಂತರ ಇನ್ನು ಮುಂದುವರೆದ್ಬಿಟ್ಟು ಇಲ್ಲಿ ಅಮೆರಿಕದ ಒಬ್ಬ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್, ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಬರ್ಕೊಳ್ಳಿ. ಜನರಿಂದ ಅಥವಾ ಪ್ರಜೆಗಳಿಂದ ಅಂದ್ರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತಗೊಂಡ ರಚನೆಗೊಂಡ ಸರ್ಕಾರವೇ ಏನಂತ ಕರಿತೀವಪ್ಪ? ಯಾರು ಹೇಳಿದಾರೆ ಈ ಮಾತನ್ನ? ಅಬ್ರಹಾಂ ಲಿಂಕನ್ ಅವರು ಈ ರೀತಿ ಹೇಳಿದ್ದಾರೆ. ನೋಡಿ ಇದು ಅರ್ಥ ತಿಳ್ಕೊಳ್ಳಿ. ಪ್ರಜೆಗಳಿಗೋಸ್ಕರ ಅಂದ್ರೆ ಪ್ರಜೆಗಳಿಗಾಗಿ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದ್ರೆ ಇಲ್ಲಿ ಇದರ ಅರ್ಥ ಏನು? ಟೋಟಲ್ ಆಗಿ ಒಂದು ಪರಮಾಧಿಕಾರವನ್ನು ಜನರು ಹೊಂದಿರ್ತಾರೆ. ಅದಕ್ಕೆ ಹೇಳೋದಲ್ಲಿ ಪ್ರಜಾಪ್ರಭುತ್ವ ಅಂತ, ಪ್ರಜೆಗಳೇ ದೊರೆಗಳು ಪ್ರಭುಗಳು ಅಂತ ಅದರ ಅರ್ಥ ಇಲ್ಲಿ ಬರ್ತದೆ. ನೋಡಿ ಇಂಥ ಒಂದು ಸ್ಟೇಟ್ಮೆಂಟ್ ಅನ್ನ, ಹೇಳಿಕೆಯನ್ನ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ಅಬ್ರಹಾಂ ಲಿಂಕನ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಟೋಟಲ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರವನ್ನ ಪ್ರಜೆಗಳು ಹೊಂದಿರುತ್ತಾರೆ. ಪರಮಾಧಿಕಾರವನ್ನ ಪ್ರಜೆಗಳು ಹೊಂದಿರುತ್ತಾರೆ. ಪರಮಾಧಿಕಾರ ಅಂದ್ರೆ ಏನು? ವೆರಿ ಗುಡ್. ಸುಪ್ರೀಂ ಪವರ್ ಅಂದ್ರೆ ಜನರಿಗೆ ಅಧಿಕಾರ ಇರ್ತದೆ. ಯಾವ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕು, ಯಾವ ವ್ಯಕ್ತಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು, ಇದು ಸಂಪೂರ್ಣ ಒಂದು ಪವರ್ ಪ್ರಜೆಗಳಿಗೆ ಅಲ್ಲಿ ಇರ್ತದೆ. ಅಂದ್ರೆ ಪ್ರಜೆಗಳೇ ಹೆಚ್ಚಿನ ಒಂದು ಪರಮಾಧಿಕಾರವನ್ನು ಹೊಂದಿರ್ತಾರೆ. ನಂತರ ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳು ನೋಡೋಣ. ಇಲ್ಲಿ ಒಂದಿಬ್ರು ರಾಜಕೀಯ ಚಿಂತಕರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯಾನಗಳನ್ನ ನೋಡೋಣ ಈಗ. ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳು ನೋಡೋಣ. ಪ್ರಜಾಪ್ರಭುತ್ವ ಬಗ್ಗೆ ಯಾರ್ಯಾರು ಏನೇನು ಹೇಳಿದಾರಂತ. ಲಾರ್ಡ್ ಬೈಜ್ ಅಂತ ಬರ್ಕೊಳ್ಳಿ. ಲಾರ್ಡ್ ಬೈಜ್ ನೋಡಿ ಇವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಬರ್ಕೊಳ್ಳಿ. ರಾಜ್ಯದ ಆಡಳಿತಾಧಿಕಾರಿಯು
ರಾಜ್ಯದ ಆಡಳಿತಾಧಿಕಾರ ಅಂದ್ರೆ ರಾಜ್ಯದ ಆಡಳಿತಾಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಅಥವಾ ವರ್ಗಗಳ ಕೈಯಲ್ಲಿ ಕೇಂದ್ರೀಕೃತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಸರ್ಕಾರದ ಪ್ರಕಾರವೇ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಪ್ರಕಾರವೇ ಸರ್ಕಾರದ ಪ್ರಕಾರವೇ ಸದಸ್ಯರಲ್ಲಿರುವ ಸರ್ಕಾರದ ಪ್ರಕಾರವೇ ಪ್ರಜಾಪ್ರಭುತ್ವ ನೋಡಿ. ಲಾರ್ಡ್ ಬೈಜ್ ಅಂತಕ್ಕಂಥ ವ್ಯಕ್ತಿ ಏನ್ ಹೇಳಿದನಪ್ಪ ಅಂದ್ರೆ ಹಿಂಗೆ ಕೇಳಿಸ್ಕೊಳ್ಳಿ, ರಾಜ್ಯದ ಆಡಳಿತ ಅಧಿಕಾರ ಇದೆಯಲ್ಲ ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಅದು ಮೀಸಲಾಗಿರಬಾರದು. ಅಧಿಕಾರ ಅಂತಕ್ಕಂಥದ್ದು ಯಾವುದೇ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಕೇಂದ್ರೀಕೃತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಅಂದ್ರೆ ಎಲ್ಲರಿಗೂ ಕೂಡ ಅದು ಸೇರ್ಬೇಕು ಅಂತ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಸರ್ಕಾರದ ಪ್ರಕಾರವೇ ಏನಂತ ಹೇಳ್ತೀವಿ? ಪ್ರಜಾಪ್ರಭುತ್ವ. ಅಂದ್ರೆ ಇದು ಕೆಲವೇ ವರ್ಗ ಸಮುದಾಯದಲ್ಲಿ ಕೇಂದ್ರೀಕೃತವಾಗಬಾರದು, ಅಂದ್ರೆ ಎಲ್ಲರಿಗೂ ಕೂಡ ಇದು ಸೇರಿರಬೇಕು ಎನ್ನುವ ಒಂದು ಹೇಳಿಕೆಯನ್ನ ಯಾರು ಕೊಡ್ತಾರೆ? ನೋಡಿ, ಇವರು ಒಬ್ಬ ರಾಜಕೀಯ ಚಿಂತಕರು ಲಾರ್ಡ್ ಬೈಜ್ ಅಂತಕ್ಕಂಥವರು ಈ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇನ್ನೊಬ್ರು ಬರ್ಕೊಡ್ರಿ, ಅರ್ಮನ್ ಪೈನಾರ್. ಬರ್ಕೊಡ್ರಿ, ಇವ್ರು ಏನ್ ಹೇಳಿದಾರಂತ. ಪ್ರಜಾಪ್ರಭುತ್ವವು ಒಂದು ತತ್ವ ಚಿಂತನೆ ಪ್ರಜಾಪ್ರಭುತ್ವ ಒಂದು ತತ್ವ ಚಿಂತನೆ ಮತ್ತು ಸರ್ಕಾರದ ಪ್ರಕಾರವಾಗಿರದೆ
ಸರ್ಕಾರದ ಪ್ರಕಾರವಾಗಿರದೆ ಒಂದು ತತ್ವ ಚಿಂತನೆ ಮತ್ತು ಸರ್ಕಾರದ ಪ್ರಕಾರವಾಗಿರದೆ ಅದೊಂದು ಜೀವನ ವಿಧಾನವೇ ಆಗಿದೆ. ಅದೊಂದು ಜೀವನ ವಿಧಾನವೇ ಆಗಿದೆ. ಅದೊಂದು ಜೀವನ ವಿಧಾನವೇ ಆಗಿದೆ. ಅದೊಂದು ಜೀವನ ವಿಧಾನವೇ ಆಗಿದೆ. ನೋಡಿ, ಡೆಮಾಕ್ರಸಿ ಅಂತಂದ್ರೆ ಅದೊಂದು ಜೀವನದ ವಿಧಾನ ಅಂತ ಹೇಳ್ತಾರೆ. ಯಾರವರು? ಹರ್ಮನ್ ಫೈನರ್. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಒಂದು ತತ್ವ ಚಿಂತನೆ ಮತ್ತು ಸರ್ಕಾರದ ಪ್ರಕಾರವಾಗಿರದೆ. ನೋಡಿ, ಅಲ್ಲಿ ಒಂದು ತತ್ವ ಚಿಂತನೆ ಒಂದು ಸರ್ಕಾರಕ್ಕಷ್ಟೇ ಸೀಮಿತ ಆಗಿಲ್ಲ. ಅದು ನೋಡಿ, ಅದೊಂದು ಏನ್ ಹೇಳ್ತೀವಿ? ಜೀವನ ವಿಧಾನ. ಡೆಮಾಕ್ರಸಿ ಅಂದ್ರೆ ಅದೊಂದು ಜೀವನ ವಿಧಾನ ಅಂತಕ್ಕಂಥ ಮಾತನ್ನ ಯಾರು ಹೇಳಿದ್ದಾರೆ? ಹರ್ಮನ್ ಫೈನರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಜೀವನ ವಿಧಾನ ಅದೊಂದು ತತ್ವ ಚಿಂತನೆ ಒಂದು ಸರ್ಕಾರದ ಪ್ರಕಾರ ಅಲ್ಲ, ಅದೊಂದು ಜೀವನ ವಿಧಾನ ಆಗಿದೆ. ಏನು? ಪ್ರಜಾಪ್ರಭುತ್ವ. ನೋಡಿ, ಇಷ್ಟು ನಾವೀಗ ಸಿಂಪಲ್ ಆಗಿ ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದರ ಒಂದು ಪೀಠಿಕೆ, ಅದು ಯಾವ್ಯಾವ ಪದಗಳಿಂದ ಬಂದಿದೆ, ನಂತರ ಪ್ರಜಾಪ್ರಭುತ್ವ ಅಲ್ಲಿ ಅಧಿಕಾರ ಯಾರಿಗಿರ್ತದೆ, ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ರಾಜಕೀಯ ಚಿಂತಕರು ಯಾವ ಯಾವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಈಗ ಅದ್ರ ಬಗ್ಗೆ ನಾವು ಕೆಲವು ಸರಳ ಪ್ರಶ್ನೆಗಳನ್ನ ಕೇಳ್ತೇನೆ. ನೋಡಿ, ಎಲ್ಲರೂ ರೆಡಿ ಇದ್ದಾರೆ ಈಗ ಪ್ರಶ್ನೆ ಉತ್ತರ ಹೇಳಲಿಕ್ಕೆ? ನೋಡಿ, ಎಲ್ಲ ಹುಡುಗರು ಮತ್ತು ಹುಡುಗರು ಈ ಕಡೆ ಗಮನ ಇರಲಿ. ಏನು ಇಲ್ಲಿಗೆ ಏನ್ ಮಾಡಿದೀನೋ ಅದರಲ್ಲಿ ಸರಳ ಪ್ರಶ್ನೆಗಳು. ನಿಮಗೆ ಆ ಉತ್ತರ ಗೊತ್ತಿದ್ದೇ ಇರ್ತದೆ. ಉತ್ತರ ಗೊತ್ತು ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಈಗ ಮೊದಲನೇ ಪ್ರಶ್ನೆ. ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ರಚನೆಯಾಗಿದೆ. ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ರಚನೆಯಾಗಿದೆ. ಹೇಳಪ್ಪ. ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಡೆಮಾಸ್ ಮತ್ತು ಕ್ರೇಷಿಯಾ ಎಂಬ ಪದಗಳಿಂದ ಬಂದಿದೆ. ಡೆಮಾಸ್ ಮತ್ತು ಕ್ರೇಷಿಯಾ. ಎಸ್, ಗುಡ್. ಇಲ್ಲಿ ನೀನು ನೋಡ, ರಿಪೀಟ್ ಮಾಡೋದ್ರೆ. ಡೆಮಾಕ್ರಸಿ ಈ ಪದವು ಗ್ರೀಕ್ ಭಾಷೆಯ ಡೆಮಾಸ್ ಮತ್ತು ಕ್ರೇಸಿಯಾಸ್ ಎರಡು ಪದಗಳು ನೋಡೋಣ. ಡೆಮಾಕ್ರಸಿ ಎಂಬ ಪದವು ಡೆಮಾಸ್ ಮತ್ತು ಕ್ರೇಷಿಯಾ ಎಂಬ ಎರಡು ಪದಗಳಿಂದ ಹುಟ್ಟಿಕೊಂಡಿದೆ. ಅರ್ಥ ಹೇಳು. ಡೆಮಾಸ್ ಅಂದ್ರೇನು, ಕ್ರೇಷಿಯಾ ಅಂದ್ರೇನು? ಡೆಮಾಸ್ ಎಂದರೆ ಜನ, ಕ್ರೇಷಿಯಾ ಎಂದರೆ ಅಧಿಕಾರ. ಹೀಗಾಗಿ ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ಹೇಳು, ರಿಪೀಟ್ ಮಾಡು. ಡೆಮಾಸ್ ಎಂದರೆ ಜನ, ಕ್ರೇಷಿಯಾ ಎಂದರೆ ಅಧಿಕಾರ. ಹೀಗಾಗಿ ಜನ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ವೆರಿ ಗುಡ್. ಎಸ್, ನೋಡಿ, ನೆಕ್ಸ್ಟ್ ಪ್ರಶ್ನೆ. ಪ್ರಜಾಪ್ರಭುತ್ವ ಎಂದರೇನು? ಪ್ರಜಾಪ್ರಭುತ್ವ ಎಂದರೇನು? ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ. ಜನರಿಂದ ಚಲಾಯಿಸತಕ್ಕಂತ ಅಧಿಕಾರವೇ ಪ್ರಜಾಪ್ರಭುತ್ವ. ಹೇಳು, ಅಬ್ರಹಾಂ ಲಿಂಕನ್ ಏನು ಹೇಳಿದಾನ ಡೆಮಾಕ್ರಸಿ ಬಗ್ಗೆ? ಹುಡುಕ್ಬಾರ್ದು, ಕೇಳಿಸ್ಕೊಬೇಕು. ಇಲ್ಲಿ ಅಬ್ರಹಾಂ ಲಿಂಕನ್ ಯಾರು? ಅವನು ಅಮೆರಿಕದ ಮಾಜಿ ಅಧ್ಯಕ್ಷ. ನೋಡೋಣ, ಅಬ್ರಹಾಂ ಲಿಂಕನ್ ಒಂದು ಹೇಳಿಕೆ ಹೇಳಿ ನೋಡೋಣ. ಅಬ್ರಹಾಂ ಲಿಂಕನ್ ಪ್ರಜಾಪ್ರಭುತ್ವ ಕುರಿತು ಏನ್ ಹೇಳಿದಾರೆ ಅವರು? ಹುಡುಗರು
ಅಬ್ರಾಹಂ ಲಿಂಕನ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಏನ್ ಹೇಳಿದ್ದಾರೆ, ವ್ಯಾಖ್ಯಾನ ಏನ್ ಕೊಟ್ಟಿದ್ದಾರೆ ಅವರು ಹೇಳೋಣ. ಪ್ರಜಾಪ್ರಭುತ್ವದ ಪರಮಾಧಿಕಾರವನ್ನು ಜನಗಳೇ ಹೊಂದಿರುತ್ತಾರೆ. ನೆಕ್ಸ್ಟ್, ಪರಮಾಧಿಕಾರವನ್ನು ಪ್ರಜೆಗಳು ಹೊಂದಿರುತ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚನೆಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ. ಕೂತ್ಕೊಳ್ಳಿ. ನೋಡಿ, ಅಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಅಬ್ರಾಹಂ ಲಿಂಕನ್ ಕೊಟ್ಟಂತ ಸ್ಟೇಟ್ಮೆಂಟ್ ಕೇಳಿರೋದು ನಾನು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನು ನಾವು ಏನ್ ಹೇಳ್ತೀವಿ? ಯಾರು ಕೊಟ್ಟಿರೋ ಸ್ಟೇಟ್ಮೆಂಟ್? ನೋಡಿ, ಚುನಾವಣೆಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಚುನಾವಣೆಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ನಾನು ಬರೆದಿದ್ದೆ ಬೋರ್ಡ್ ಮೇಲೆ. ಚುನಾವಣೆಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತವೆ? ಚುನಾವಣೆಗಳು ಹೇಳಮ್ಮ. ಒಬ್ಬ ಪ್ರಜೆ ಒಂದು ಮತ. ವೆರಿ ಗುಡ್. ಒಬ್ಬ ಪ್ರಜೆ ಒಂದು ಮತ. ನೋಡಿ, ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಹೇಳಿದ್ದೀನಿ. ಒಬ್ಬ ಪ್ರಜೆ ಒಂದು ಮತ. ಇದರ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತವೆ. ಎಸ್, ನೋಡಿ, ಈಗೇನು ನಾನು ಪ್ರಶ್ನೆಗಳನ್ನ ಹೇಳಿದಿನೋ ಇವಕ್ಕೆಲ್ಲ ನೀವು ಉತ್ತರವನ್ನ ಬರ್ಕೊಂಡ್ಬರ್ಬೇಕು ನಾಳೆ. ಅಲ್ಲಿ ಡೆಮಾಕ್ರಸಿ ಆ ಒಂದು ಪುಸ್ತಕದಲ್ಲಿ ಅಭ್ಯಾಸಗಳಲ್ಲಿ ಇದಾವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾನೇನು ಕೇಳಿದಿನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಾಳೆ ಹೋಮ್ ವರ್ಕ್ಗೆ ಅಲ್ಲಿ ರೆಡ್ಡಿಂಗ್ ಅಲ್ಲಿ ಪ್ರಶ್ನೆಗಳನ್ನ ಬರೀಬೇಕು. ಉತ್ತರವನ್ನ ಬ್ಲೂಸ್ ನಲ್ಲಿ ಒಂದು 5 ಪ್ರಶ್ನೆಗೆ ಉತ್ತರ ಬರ್ಕೊಂಡ್ ಬನ್ನಿ. ಈಗ ಏನ್ ನೀವು ಉತ್ತರ ಹೇಳಿದ್ರ ಆ ಪ್ರಶ್ನೆಗಳು ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ. ಎಸ್, ಓಕೆ.